ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತಾ ಇರುವಂತಹ ಮೂವಿ ಹೆಸರು ಬಂದು ಐ ನೋ ಬಡಿ ಅಂತ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇದೇ ರೀತಿ ಹೊಸ ಮೂವಿ ಎಕ್ಸ್ಪ್ಲನೇಷನ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ನಮ್ಮ ಹೀರೋ ರಾಜೀವನ್ ಒಂದು ಬ್ಯಾಂಕ್ಗೆ ಹೋಗ್ತಾನೆ. ಬಟ್ ಅವ್ನ್ ಬ್ಯಾಂಕ್ಗೆ ಹೋಗಿ ಸ್ವಲ್ಪ ಹೊತ್ತಲ್ಲ ಆ ಬ್ಯಾಂಕ್ ಅಲ್ಲಿ ರಾಬರಿ ಆಗುತ್ತೆ. ಇಲ್ಲಿ ರಾಬರ್ಸ್ ಎಲ್ಲ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ರು. ಇವಾಗ ಜಾಗಕ್ಕೆ ಪೊಲೀಸರು ಬರ್ತಾರೆ. ಆಗ ರಾಬರ್ಸ್ ರಾಜೀವನ್ನ ಗನ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾರೆ. ಆಗ ಪೊಲೀಸ್ ಆಫೀಸರ್ ಆನಸ್ ಕಳ್ಳರಿಗೆ ಏನು ಮಾಡಬೇಡಿ ಅಂತ ಬಿಟ್ಟು ಕಳಿಸ್ತಾನೆ. ಆಕ್ಚುಲಿ ಆನಸ್ ಆ ರಾಬರ್ಸ್ ಗಂಗಲೇ ಇದ್ದ. ಇವಾಗ ರಾಬರ್ಸ್ ಪೊಲೀಸ್ ಗಾಡಿಯನ್ನ ಪಂಚರ್ ಮಾಡಿ ರಾಜೀವನ್ನ ಕರ್ಕೊಂಡು ಎಸ್ಕೇಪ್ ಆಗ್ತಾರೆ. ರಾಜೀವನ್ ಮುಖಕ್ಕೆ ಬಟ್ಟೆ ಹಾಕಿದ್ರು. ಇದರಿಂದ ಅವ್ನಿಗೇನು ಕಾಣಿಸ್ತಾ ಇಲ್ಲ. ಬಟ್ ಆದ್ರೂ ಅವನು ಸರೌಂಡಿಂಗ್ ಏನು ನಡೀತಾ ಇದೆ ಅಂತ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಇಲ್ಲಿ ಕಳ್ಳರೆಲ್ಲ ಗಾಡಿಯನ್ನ ನಿಲ್ಸ್ಬಿಟ್ಟು ಮತ್ತೆ ಗಾಡಿ ಹತ್ತಿ ಇನ್ನೊಂದು ಲೊಕೇಶನ್ ಹತ್ರ ಇಳಿಸಿ ಅಲ್ಲಿಂದ ಆ ವೆಹಿಕಲ್ ಗೆ ಬೆಂಕಿ ಹಚ್ಚಿ ಇನ್ನೊಂದು ಕಾರಲ್ಲಿ ಎಸ್ಕೇಪ್ ಆಗ್ತಾರೆ. ಇವಾಗ ಅವರು ರಾಜೀವ್ನ ರೋಡ್ ಮಧ್ಯದಲ್ಲೇ ಬಿಟ್ಟು ಹೋಗ್ತಾರೆ. ಬಟ್ ರಾಜೀವನ್ ಆ ಕಲ್ಲ ಹಾಕೊಂಡಿದ್ದಂತ ಬ್ಯಾಜ್ ಅನ್ನ ಅವ್ನ ಕೈಯಲ್ಲೇ ಇಟ್ಕೊಂಡಿದ್ದ. ಇಲ್ಲಿ ಆ ಕಲ್ಲಿನ ಹೆಸರು ಬರ್ದಿತ್ತು. ಅದಕ್ಕೆ ರಾಬರ್ಸ್ ಅದು ಅವ್ನ ಕೈಲೇ ಇದ್ರೆ ಅದು ಒಂದು ದೊಡ್ಡ ಎವಿಡೆನ್ಸ್ ಆಗುತ್ತೆ ಅಂತ ಮೊದಲೇ ಒಂದು ಸಾಮಾನ್ಯತನೆಲ್ಲ ಅವನಿಗೆ ಗಾಡಿಲೇ ಆಕ್ಸಿಡೆಂಟ್ ಮಾಡಿ ಆ ಬ್ಯಾಡ್ಜ್ ಅನ್ನ ತಗೊಂಡೋಗೋಣ ಅಂತ ಫಾಸ್ಟ್ ಆಗಿ ಕಾರ್ನ ಡ್ರೈವ್ ಮಾಡ್ತಾ ಇರ್ತಾರೆ. ಬಟ್ ಅಷ್ಟರಲ್ಲೇ ರಾಜೀವ್ ಹಿಂದೆ ಒಂದು ಲಾರಿ ಬಂದು ಆ ಕಾರನ್ನ ಗುದ್ದುತ್ತೆ. ಇದರಿಂದ 3 ಜನ ಕಳ್ಳರು ಅಲ್ಲೇ ಸತ್ತೋಗ್ತಾರೆ. ಇವಾಗ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಗೊತ್ತಾಗೋದೇನಂದ್ರೆ ಅವ್ರ ರಾಬರ್ಸ್ ಕಾರ್ ಚೇಂಜ್ ಮಾಡುವಾಗ್ಲೇ ಅವರು ದರೋಡೆ ಮಾಡಿದಂತಹ 17 ಕೋಟಿನೂ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇವಾಗ 17 ಕೋಟಿ ಎಲ್ಲಿದೆ ಅಂತ ಇವನ್ ಪೊಲೀಸರಿಗೂ ಗೊತ್ತಿಲ್ಲ. ಇವಾಗ ರಾಜೀವನ್ನ ಒಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಯಾರ. ಪೊಲೀಸ್ ಅವನ ಹತ್ರ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಬಟ್ ಅವ್ರಿಗೂ ಅವ್ರು ಬೇಕಾದಂತ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಇನ್ನು ಪೊಲೀಸರೆಲ್ಲ ನ್ಯೂಸ್ ನೆಲ್ಲ ಮೀಡಿಯಾದವ್ರಿಗೆ ಹೇಳ್ತಾರೆ. ಇನ್ನು ರಾಜೀವನ್ ನೋಡೋಕೆ ಅಂತ ಅವ್ನ ಹೆಂಡತಿ ಮೀರಾ ಬರ್ತಾಳೆ. ರಾಜೀವನ್ ಮೀರಾ ಜೊತೆ ಅಷ್ಟೊಂದು ಚೆನ್ನಾಗಿ ಮಾತಾಡ್ತಾ ಇರಲ್ಲ. ಇಬ್ಬರ ನಡುವೆ ಮನಸ್ತಾಪ ಇರೋದು ನಮ್ಗೆ ಗೊತ್ತಾಗುತ್ತೆ. ಹೇಳೋಳು ಆ ಬ್ಯಾಂಕ್ಗೆ ಯಾಕೆ ಹೋಗಿದೆ ಏಂತಕ್ಕೆ ಅಂತೆಲ್ಲ ಕೇಳ್ತಾಳೆ. ಬಟ್ ರಾಜೀವನ್ ಸರಿಯಾಗಿ ಆನ್ಸರ್ ಮಾಡಲ್ಲ. ಇವಾಗ ಇಬ್ರು ಮನೆ ಬರ್ತಾರೆ. ಇಲ್ಲಿ ನಮ್ಗೆ ರಾಜೀವನ್ಗೆ ಇಬ್ರು ಮಕ್ಳು ಇರೋ ವಿಷಯ ಗೊತ್ತಾಗುತ್ತೆ. ದೊಡ್ಡವಳು ಜಿಯಾ, ಚಿಕ್ಕೋಳು ಆಮ್ಲಾ ಅಂತ. ಈ ಆಮ್ಲಾಗೆ ತನ್ನ ಅಪ್ಪನ ಕಂಡ್ರೆ ತುಂಬಾನೇ ಇಷ್ಟ. ದಿನ ರಾಜೀವನ್ ಅವ್ಳ ಮಗಳು ಕಥೆನ ಹೇಳ್ತಾ ಇರ್ತಾನೆ. ಇವತ್ತು ಕೂಡ ಇವತ್ತೇನಾಯ್ತು ಆ ಕಥೆನ ಮೊಲ ಆಮೆ ಕತೆ ತರ ಹೇಳ್ತಾನೆ. ಇಲ್ಲಿ ನಮ್ಗೆ ಗೊತ್ತಾಗೋದೇನಂದ್ರೆ ಮೀರಾಗೆ ಆ ಬ್ಯಾಂಕ್ ಮ್ಯಾನೇಜರ್ ಜೊತೆ ಅಫೇರ್ ಇತ್ತು. ಅದಕ್ಕೆ ರಾಜೀವನ್ ನನ್ನ ಹೆಂಡತಿ ಸುದ್ದಿ ಬರ್ಬೇಡ ಅಂತ ವಾರ್ ಮಾಡಕ್ಕೆ ಆ ಬ್ಯಾಂಕ್ ಹೋಗಿರ್ತಾನೆ. ಬಟ್ ಅವನ ಮೀಟ್ ಮಾಡೋಕ್ಕಿಂತ ಮುಂಚೆನೆ ಆ ರಾಬರ್ಸ್ ಆ ಬ್ಯಾಂಕ್ ಅಲ್ಲಿ 16.47 ಕೋಟಿಯನ್ನ ಕಳ್ತನ ಮಾಡಿ ರಾಜೀವನ್ ಮುಖಕ್ಕೆ ಬಟ್ಟೆ ಹಾಕಿ ಅವನ ಹೇಳ್ಕೊಂಡು ಹೋದ್ರು. ಇಲ್ಲಿ ರಾಜೀವನ್ ಆ ಟೈಮಲ್ಲಿ ಅವ್ನ ಮುಖಕ್ಕೆ ಆ ಬಟ್ಟೆ ಆಗಿಂದ ಅವನು ಕೌಂಟ್ ಮಾಡ್ಕೋತಾ ಇರ್ತಾನೆ. ಸರೌಂಡಿಂಗ್ ಅಲ್ಲಿ ಏನೇನ್ ಆಗ್ತಾ ಇದೆ ಅಂತ ಎಲ್ಲಾನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾನೆ. ನೆಕ್ಸ್ಟ್ ನಲ್ಲಿ ಪೊಲೀಸರು ರಾಜೀವನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಸ್ಕೋತಾರೆ. ಆದ್ರೆ ಪೊಲೀಸರು ಒಂದ್ ಜೊತೆ ವಿಚಾರಣೆ ಮಾಡಲ್ಲ. ಅವನ್ನ ಸುಮ್ನೆ ನಿಲ್ಸಿರ್ತಾರೆ. ಮತ್ತು ಇದೇ ರೀತಿ 2 ದಿನ ನಡೀತಾ ಇರುತ್ತೆ. ಇದರಿಂದ ರಾಜೀವನ್ಗೂ ಕೋಪ ಬರುತ್ತೆ. ಈ ಕಡೆ ನಂಗೆ ಕೆಲಸ ಮಾಡಕ್ಕೂ ಬಿಡ್ತಾಳ, ಇವರು ಸುಮ್ನೆ ವಿಚಾರಣೆಯನ್ನು ಮಾಡ್ತಾಳ ಅಂತ. ಆಗ ನಮ್ಗೆ ಗೊತ್ತಾಗೋದೇನಂದ್ರೆ ಪೊಲೀಸ್ ಅವ್ರಿಗೆ ರಾಬರ್ಸ್ ಬ್ಯಾಂಕ್ ಅಮೌಂಟ್ ನ ಎಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಆ ಟೈಮಲ್ಲಿ ಅವ್ರ ಜೊತೆ ಇದ್ದು ರಾಜೀವನ್. ಸೊ ಅವ್ರಿಗೆ ರಾಜೀವನ್ಗೆ ಅದ್ರ ಬಗ್ಗೆ ಗೊತ್ತಿದೆ ಅಂತ ಡೌಟ್ ಇರುತ್ತೆ. ಅದಕ್ಕೆ ಅವನ ಹತ್ರ ಡೈರೆಕ್ಟ್ ಆಗಿ ಕೇಳಕ್ ಆಗ್ದೇನೆ ಇನ್ನೇನಾದ್ರು ಕ್ಲೂ ಸಿಗಬಹುದು ಅಂತ ಈ ತರ ಮಾಡ್ತಾ ಇದ್ರು. ನೆಕ್ಸ್ಟ್ ನಲ್ಲಿ ನಮ್ಗೆ ಜಾಕಾಬ್ ನ ತೋರಿಸ್ತಾರೆ. ಇವನ್ ಎಂತಿ ನ್ಯೂಸ್ ಪೇಪರ್ ನೆಲ್ಲ ಓದಿ ಇಲ್ಲಿರೋ ಆರ್ಟಿಕಲ್ ಪ್ರಕಾರ ರಾಬರ್ಸ್ ಆ ಬ್ಯಾಂಕ್ 5 ಕಿಲೋಮೀಟರ್ ಓಡಾನೆ ಎಲ್ಲ ಔಸಿಟ್ಟಿದ್ದಾರೆ. ಆದ್ರೆ ವಿಷಯ ಕಳ್ಳರು ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಆ ಟೈಮಲ್ಲಿ ಅಲ್ಲಿ ರಾಜೀವನ್ ಇದ್ದ ಬಹುಶಃ ಅವ್ನ್ ಗೊತ್ತಿರ್ಬೋದು ಅಂತ ಹೇಳ್ತಾಳೆ. ಇದಕ್ಕ ಜಾಕೋಬ್ ಅಲ್ಲಿ ಸುತ್ತಮುತ್ತ ಎಲ್ಲ ಹುಡ್ಕಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅವ್ನ ಕೈಗೆ ಸಿಗಲ್ಲ. ಮತ್ತೊಂದ್ ಕಡೆ ಬ್ಯಾಂಕ್ ರಾಬರಿಯಿಂದ ಆನಸ್ ನ ಸಸ್ಪೆಂಡ್ ಮಾಡಿದ್ದಾರೆ. ಆದ್ರೆ ಆನಸ್ಗೆ ಇನ್ನೂ ಹಣ ಎಲ್ಲಿದೆ ಅಂತ ಗೊತ್ತಿಲ್ಲ. ಅವನು ರಾಬರ್ಸ್ ಎಲ್ಲ ಪ್ಲಾನ್ ಮಾಡೋಗೋ ಅವ್ರ ಜೊತೆನೆ ಇದ್ದ. ಬಟ್ ಅವರು ಅಮೌಂಟ್ ನ ಶಿಫ್ಟ್ ಮಾಡೋ ಟೈಮಲ್ಲಿ ಅದನ್ನ ಎಲ್ಲಿ ಇಟ್ಟಿರ್ತೀವಿ ಅಂತ ಅವ್ನ್ ಗೆಲ್ಲಿರಲ್ಲ. ನೆಕ್ಸ್ಟ್ ನಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ರಾಜೀವನ್ನ ಮತ್ತೆ ಇನ್ವೆಸ್ಟಿಗೇಷನ್ ಗೆ ಕರೀತಾನೆ. ಇಲ್ಲಿ ಇನ್ಸ್ಪೆಕ್ಟರ್ ನಿಂಗೆ ಆ ಬ್ಯಾಂಕ್ ಅಲ್ಲಿ ಯಾವ್ದೋ ರೀತಿ ಅಕೌಂಟ್ ಇಲ್ಲ, ನಿಂಗೆ ಪರಿಚಯ ಇರೋರು ಇಲ್ಲ, ಆದ್ರೂ ಆ ಬ್ಯಾಂಕ್ ಯಾಕೆ ಹೋಗಿದ್ದೆ ಅಂಡ್ ಅಲ್ಲಿ ಇರೋ ಟೈಮ್ ನಿಂಗೆ ತುಂಬಾನೇ ಟೆನ್ಷನ್ ಮತ್ತೆ ಆ ಕಳ್ಳರು ನಿನ್ನೆ ಇಟ್ಕೊಂಡ್ರು. ಸೊ ರಾಬರ್ಸ್ಗೂ ನಿಮ್ಗೆ ಏನಾದ್ರು ಸಂಬಂಧ ಇದೆ ಅಂತೆಲ್ಲ ಕೇಳ್ತಾರೆ. ಅದಕ್ಕೆ ರಾಜೀವನ್ ನೀವ್ ಅನ್ಕೊಂಡಿರೋ ತರ ಏನಿಲ್ಲ, ನಾನು ಹೋಗಿದ್ ಬೇರೆ ರೀಸನ್ಗೆ, ನಂಗೂ ಇದಕ್ಕೆ ಸಂಬಂಧ ಇಲ್ಲ, ಬಿಟ್ಬಿಡಿ ಅಂತ ಕೇಳ್ಕೊತಾನೆ. ಪೊಲೀಸರು ಬಿಡಕ್ ರೆಡಿ ಇಲ್ಲ. ಅವಾಗ ಮೀರಾಳು ಬರ್ತಾಳೆ. ಇಲ್ಲಿ ಮೀರಾ ಇನ್ಸ್ಪೆಕ್ಟರ್ಗೆ ಆ ಬ್ಯಾಂಕಿನ ಬ್ಯಾಂಕ್ ಮ್ಯಾನೇಜರ್ ಜೊತೆ ನಂಗೆ ಅಫೇರ್ ಇತ್ತು, ಅದಕ್ಕೆ ರಾಜೀವನ್ ಅಲ್ಲಿ ಹೋಗಿತ್ತು, ಬೇಕಿದ್ರೆ ಬ್ಯಾಂಕ್ ಮ್ಯಾನೇಜರ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅದ್ ಬಿಟ್ರೆ ರಾಜೀವನ್ಗೂ ಆ ದೊರಡೆಗೂ ಏನು ಸಂಬಂಧ ಇಲ್ಲ, ಅವ್ನು ಇನ್ನೋಸೆಂಟ್, ಬಿಟ್ಬಿಡಿ ಅಂತ ಕೇಳ್ಕೊತಾಳೆ. ಅದು ಪೊಲೀಸರು ಅದನ್ನೆಲ್ಲ ಚೆಕ್ ಮಾಡಿ ರಾಜೀವನ್ನ ರಿಲೀಸ್ ಮಾಡ್ತಾರೆ. ಆದ್ರೆ ಹೊರಗಡೆ ಇದು ದೊಡ್ಡ ನ್ಯೂಸ್ ಆಗಿದೆ. ಇಲ್ಲಿ ಮೀಡಿಯಾದವರೆಲ್ಲ ರಾಜೀವನ್ ಆ ರಾಬರ್ಸ್ ಜೊತೆ ಇದ್ದ ಅವ್ರ ಮೆಂಬರ್ ಅಂತೆಲ್ಲ ತೋರಿಸ್ತಾರೆ. ಇದರಿಂದ ರಾಜೀವ್ ಜೊತೆ ಕೆಲಸ ಮಾಡೋರು ರಾಜೀವನ್ನ ಕಳ್ಳನ್ ತರಾನೇ ನೋಡ್ತಾರೆ. ಇದರಿಂದ ಅವ್ರ ಮಧ್ಯೆ ಗಲಾಟೆಯನ್ನು ಮಾಡ್ಕೋತಾನೆ. ನೆಕ್ಸ್ಟ್ ನಲ್ಲಿ ಆನಸ್ ರಾಜೀವ್ ಹತ್ರ ಬಂದು ಆ ಕಳ್ತನ ಆಗಿದ್ಕೆ ನನ್ನ ಸಸ್ಪೆಂಡ್ ಮಾಡಿದ್ದಾರೆ, ಅದಕ್ಕೆ ಹೋಗಿ ನಾನೇ ಸಪರೇಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀನಿ, ನೀನ್ ನಂಗೆ ಹೆಲ್ಪ್ ಮಾಡಿದ್ರೆ ಆ ಅಮೌಂಟ್ ಎಲ್ಲಿದೆ ಅಂತ ಪತ್ತೆ ಹಚ್ಬೋದು, ಇದರಿಂದ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಮತ್ತೆ ನನ್ನ ಡಿಪಾರ್ಟ್ಮೆಂಟ್ ಗೆ ಜಾಯ್ನ್ ಆಗ್ಬೋದು, ನಂಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾನೆ. ಆದ್ರೆ ರಾಜೀವನ್ ಅವತ್ ನಂಗೆ ಬಟ್ಟೆ ಹಾಕಿದ್ರು, ನಂಗೆ ಏನು ಕಾಣಿಸ್ತಾ ಇರ್ಲಿಲ್ಲ, ಅವತ್ತೇನ್ ನಡೀತು ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಏರಿಯಾ ಹುಡುಗರೆಲ್ಲ ರಾಜೀವನ್ಗೆ ನಿಮ್ ಮಗ್ಳು ನನ್ ಸ್ಕೂಲೇ, ನಮ್ಗೆ ಪಾರ್ಟಿ ಮಾಡಕ್ ಅಮೌಂಟ್ ಬೇಕಿತ್ತು, ಹೇಗಿದ್ರು ನಿಮ್ ಹತ್ರ ಅಷ್ಟೊಂದು ಹಣ ಇದೆ, ನಮ್ಗೆ 10,000 ಕೊಡ್ತೀರಾ ಅಂತ ಕೇಳ್ತಾನೆ. ಅವಾಗ ರಾಜೀವನ್ಗೆ ಕೋಪ ಬಂದು ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಡೇ ಅವನು ಅವ್ನ ಮಗಳನ್ನ ಸ್ಕೂಲ್ ಬಿಡಕ್ ಹೋದಾಗ ಆ ಹುಡುಗರ್ನ ಅಬ್ಸರ್ವ್ ಮಾಡ್ತಾನೆ. ಇವಾಗ ಅವ್ನ್ಗೆ ಎಲ್ಲಿ ಹುಡುಗರಿಂದ ನಮ್ಮ ಮಗ್ಳಿಗೆ ಅಪಾಯ ಆಗ್ಬೋದು ಅಂತ 10,000 ರೂಪಾಯಿನ ವಿಡ್ರಾ ಮಾಡಿ ಆ ಹುಡುಗರು ಕೊಡ್ತಾನೆ. ಹಾಗೆ ಇನ್ನೊಂದ್ ಗ್ಯಾಂಗೋರು ಇಷ್ಟು ಚಿಕ್ಕ ಹುಡುಗರು ಬ್ಲಾಕ್ ಮೇಲ್ ಮಾಡಿದ್ಕೆ ಅಮೌಂಟ್ ಕೊಟ್ಟಿಯಾನೆ, ಪಕ್ಕ ಇವನ ಹತ್ರ ಅಮೌಂಟ್ ಇರ್ಬೋದು ಅಂತ ಡೌಟ್ ಬರುತ್ತೆ. ಇವಾಗ ರಾಜೀವನ್ ಆನಸ್ ಹತ್ರ ಹೋಗಿ ಮತ್ತೆ ಅವತ್ತು ಅವ್ನ್ಗೆ ಏನಾಯ್ತು ಅದನ್ನ ರೀಕ್ರಿಯೇಟ್ ಮಾಡಕ್ ಟ್ರೈ ಮಾಡ್ತಾನೆ. ಇವಾಗ ಆನಸ್ ಆ ರಾಬರ್ಸ್ ಹೋಗಿದ್ ರೂಟ್ ಅಲ್ಲೇ ಡ್ರೈವ್ ಮಾಡ್ತಾ ಇರ್ತಾನೆ. ಇಲ್ಲಿ ರಾಜೀವನ್ ಟೈಮ್ ನ ಕ್ಯಾಲ್ಕುಲೇಟ್ ಮಾಡಿ ಆ ಜಾಗ ಎಲ್ಲ ಮ್ಯಾಚ್ ಮಾಡ್ಕೊಂಡು ಅವತ್ತೇನ್ ನಡೀತಾ ಅವನ್ನೆಲ್ಲ ಗೆಸ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಆಗ ಅವನು ಒಂದು ಲೊಕೇಶನ್ ಗೆ ಹೋಗಿ ಹೋಲ್ಡ್ ಆಗ್ತಾನೆ. ಅವಾಗ ಅವನ್ಗೆ ಆನಸ್ ಮೇಲೆ ಸ್ವಲ್ಪ ಡೌಟ್ ಬರುತ್ತೆ. ಇವಾಗ ಅವನು ಇನ್ವೆಸ್ಟಿಗೇಷನ್ ಅಲ್ಲೇ ನಿಲ್ಸಿ ಅವ್ನ ಮನೆಗೆ ಹೋಗ್ತಾನೆ. ಎಲ್ಲಿ ಆ ಅಪಾರ್ಟ್ಮೆಂಟ್ ಗಾರ್ಡ್ ಮತ್ತೆ ಅಲ್ಲಿ ಕೆಲಸ ಮಾಡೋಳು ರಾಜೀವನ್ ಮನೇಲಿ ಹಣ ಇಟ್ಟಿರ್ಬೋದು ಅಂತ ಮನೆಯೆಲ್ಲ ಚೆಕ್ ಮಾಡ್ತಾ ಇದ್ರು. ಇವಾಗ ಇವರು ರಾಜೀವನ್ ಕೈಗೆ ಸಿಕ್ಬಿಳ್ತಾರೆ. ರಾಜೀವನ್ ಅವ್ರನ್ನ ಹಿಡಿಯಕ್ಕೆ ಟ್ರೈ ಮಾಡ್ತಾನೆ.
ಮಾಡ್ತಾನೆ. ಆಗ ಅವ್ರು ಎಸ್ಕೇಪ್ ಆಗ್ತಾರೆ. ಇದರಿಂದ ರಾಜೀವ್ಗೆ ತುಂಬಾ ಕೋಪ ಬರುತ್ತೆ. ಮೀರಾ ಅಪಾರ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಗೆ ಕಂಪ್ಲೇಂಟ್ ಮಾಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ರಾತ್ರಿ ಟೈಮು ರಾಜೀವ್ ಕಾರ್ ಡ್ರೈವ್ ಮಾಡ್ತಾ ಇರ್ತಾನೆ. ಆಗೋನು ಟೆನ್ಷನ್ ಅಲ್ಲಿ ಒಂದು ಆಟೋಗೆ ಡಿಕ್ಕಿ ಹೊಡಿತಾನೆ. ಇದರಿಂದ ಆಟೋ ಡ್ರೈವರ್ ರಾಜೀವನ್ ಜೊತೆ ಜಗಳಕ್ಕೆ ಬರ್ತಾನೆ. ಇವಾಗ ಆಟೋ ಡ್ರೈವರ್ ರಾಜೀವನ್ಗೆ 5 ಲಕ್ಷ ಡಿಮ್ಯಾಂಡ್ ಮಾಡ್ತಾನೆ. ಇದರಿಂದ ರಾಜೀವನ್ಗೆ ಕೋಪ ಬಂದು ಆ ಡ್ರೈವರ್ಗೆ ಹೊಡೆಕ್ ಶುರು ಮಾಡ್ತಾನೆ. ಇದರಿಂದ ಜನರೆಲ್ಲ ರಾಜೀವನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗ ರಾಜೀವನ್ ಅವ್ರ ಜೊತೆ ಫೈಟ್ ಮಾಡ್ತಾನೆ. ಅಲ್ಲೊಂದು ಗಲಾಟೆ ಆಗುತ್ತೆ. ಇದರಿಂದ ಪೊಲೀಸರು ರಾಜೀವನ್ನ ಅರೆಸ್ಟ್ ಮಾಡ್ತಾರೆ. ಯಾವಾಗ ಈ ವಿಷಯ ಮೀರಾ ಗೊತ್ತಾಗುತ್ತೋ ಮೀರಾ ರಾಜೀವನ್ನ ಬಿಡಿಸ್ಕೊಂಡ್ ಬರ್ತಾಳೆ. ಇವಾಗ ಮೀರಾ ರಾಜೀವನ್ಗೆ ಡೈವರ್ಸ್ ಕೊಡಕ್ಕೆ ಮುಂದಾಗ್ತಾಳೆ. ಅವಳು ನಾವಿಬ್ರು ಒಟ್ಟಿಗೆ ಇದ್ರೆ ನೆಮ್ಮದಿ ಆಗಿರಕ್ಕಾಗಲ್ಲ, ಅದಕ್ಕೆ ನಂಗೆ ಡೈವರ್ಸ್ ಕೊಡು ಅಂತ ಸೈನ್ ಮಾಡಿಸ್ಕೋತಾಳೆ. ಇವಾಗ ರಾಜೀವನ್ ತುಂಬಾನೇ ಫ್ರಸ್ಟ್ರೇಟ್ ಆಗಿದ್ದಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಆನಸ್ ಪೊಲೀಸ್ ಸ್ಟೇಷನ್ ಕಡೆ ಹೋಗ್ತಾನೆ. ಎಲ್ಲ ಅವ್ನಿಗೆ ಅಮೌಂಟ್ ಇರೋ ಲೊಕೇಶನ್ ಬಗ್ಗೆ ಗೊತ್ತಾಗುತ್ತೆ. ಆಕ್ಚುಲಿ ಆ ಲೊಕೇಶನ್ ಬೇರೆ ಯಾವ್ದು ಅಲ್ಲ. ಅವತ್ತು ರಾಜೀವನ್ ಒಂದು ಲೊಕೇಶನ್ ಹೋಗಿ ಗಾಡಿ ನಿಲ್ಸಿದ್ನಲ್ಲ ಅದೇ ಲೊಕೇಶನ್ ಆಗಿರುತ್ತೆ. ಎಲ್ಲಿ ಉತ್ತದ ಮುಂದೆ ಇರುವಂತ ಉಂಡಿಲಿ ಆ ಅಮೌಂಟ್ ಇರುತ್ತೆ. ಬಟ್ ಇವಾಗ ಅಲ್ಲಿ ಅಮೌಂಟ್ ಇಲ್ಲ. ಯಾರೋ ಅಮೌಂಟ್ ನ ಮೊದಲೇ ತಗೊಂಡೋಗಿದ್ದಾರೆ. ಇವಾಗ ಅಲ್ಲಿ ಬರೀ ಕಾಯಿನ್ಸ್ ಮತ್ತೆ ಚಿಲ್ಡ್ರನ್ ನೋಟ್ ಇರುತ್ತೆ. ಇದರಿಂದ ಆನಸ್ಗೆ ರಾಜೀವ್ ಮೇಲೆ ಡೌಟ್ ಬರುತ್ತೆ. ಅವನೇ ಅಮೌಂಟ್ ತಗೊಂಡೋಗಿರ್ಬೋದು ಅಂತ. ಮತ್ತೊಂದ್ ಕಡೆ ಮೀರಾ ಮನೆ ಬರ್ತಾಳೆ. ಎಲ್ಲ ಅವಳಿಗೆ ಮಕ್ಳೆಲ್ಲ ದುಡ್ಡು ಜೊತೆ ಆಟ ಆಡ್ತಾ ಇರೋದ್ ಕಾಣುತ್ತೆ. ಇದು ನೋಡ್ದಂತ ಅವಳಿಗೆ ಶಾಕ್ ಆಗುತ್ತೆ. ಅವಾಗ ಅವಳ ಮಗಳು ಮನ್ಸದ ಕಡೆ ಇರುವಂತ ದುಡ್ಡನ್ನ ತೋರಿಸ್ತಾಳೆ. ಇದು ನೋಡ್ದಂತ ಮೀರಾ ಶಾಕ್. ಅದೇ ಟೈಮ್ಗೆ ಒಬ್ಬ ನ್ಯೂಸ್ ಪೇಪರ್ ದುಡ್ಡು ಕೇಳೋ ನೆಪದಲ್ಲಿ ಮನೆ ಬರ್ತಾನೆ. ಇಲ್ಲಿ ಜಗೋಬು ಚಿಕ್ಕ ಮಕ್ಳ ಹತ್ರ ಕೈಲಿ ಅಷ್ಟು ಅಮೌಂಟ್ ಇರೋದ್ ನೋಡಿ ಡೌಟ್ ಬರುತ್ತೆ. ಆಗ ಮೀರಾ ಅದು ಫೇಕ್ ಅಮೌಂಟ್ ಅಂತ ಮ್ಯಾನೇಜ್ ಮಾಡ್ತಾಳೆ. ಈಗ ರಾಜೀವನ್ ಮನೆ ಬರ್ತಾನೆ. ಆಗ ಮೀರಾ ಇಷ್ಟೊಂದು ಅಮೌಂಟ್ ಎಲ್ಲಿಂದ ಬಂತು, ಇದು ಬ್ಯಾಂಕ್ ಅಮೌಂಟ್, ಈ ದುಡ್ಡಿಂದ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ, ಇದನ್ನ ಯಾಕೆ ಇಲ್ಲಿ ತಗೊಂಬಂದೆ ಅಂತ ಕೇಳ್ತಾಳೆ. ಆಗ ನಮ್ಗೆ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಇಲ್ಲಿ ರಾಜೀವನ್ ಫ್ರಸ್ಟ್ರೇಟ್ ಆಗಿ ಅವ್ನಿಗೆ ಆ ಲೊಕೇಶನ್ ಅಲ್ಲಿ ಆ ಕಳ್ಳರು ಗಾಡಿ ಚೇಂಜ್ ಮಾಡಕ್ಕಿಂತ ಮುಂಚೆ ನಿಲ್ಸಿರೋ ವಿಷಯ ಗೊತ್ತಾಗುತ್ತೆ. ಅವ್ನಿಗೆ ಇಚ್ಚಿನ ಪ್ರಕಾರ ಆ ಲೊಕೇಶನ್ ಅಲ್ಲಿ ಆ ದುಡ್ಡು ಇರ್ಬೋದು ಅಂತ ಅವ್ನು ಅಲ್ಲಿ ಹೋಗ್ತಾನೆ. ಅಂಡ್ ಅಲ್ಲಿರೋಂತ ಉಂಡಿನ ಅವನು ನೋಡಿದಾಗ ಅದ್ರೊಳಗೆ ಕೋಟಿ ಅಮೌಂಟ್ ನ ಔಸ್ ಇಡ್ಬೋದು ಅಂತ ಗೊತ್ತಾಗುತ್ತೆ. ಅವಾಗ ಅವನು ಆ ಉಂಡಿನ ಓಪನ್ ಮಾಡಿದಾಗ ಬ್ಯಾಂಕ್ ದರೋಡೆ ಆದಂತ ಅಮೌಂಟ್ ಸಿಗುತ್ತೆ. ಅದಕ್ಕೆ ಅಮೌಂಟ್ ಅವನೇ ಇಟ್ಕೊಂಡಿರ್ತಾನೆ. ಇವಾಗ ಜಗೋಬು ರಾಜೀವನ್ಗೆ ಕಾಲ್ ಮಾಡಿ ನಿಮ್ಮ ಹತ್ರ ಅಮೌಂಟ್ ಇರೋ ವಿಷಯ ನಂಗೆ ಗೊತ್ತು, ಭಯ ಪಡ್ಬೇಡಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಕೆಲವು ದಿನದಿಂದ ನಿಮ್ನ ಒಂದು ಗ್ಯಾಂಗ್ ಫುಲ್ ಅಬ್ಸರ್ವ್ ಮಾಡ್ತಿದೆ ಅಂತ ಹೇಳ್ತಾನೆ. ಅಂಡ್ ಅವನು ಪ್ರತಿದಿನ ಯಾರ್ಯಾರು ಅವನ್ನ ಅಬ್ಸರ್ವ್ ಮಾಡ್ತಾ ಇದ್ರು ಅದೆಲ್ಲ ಇನ್ಫಾರ್ಮೇಶನ್ ರಾಜೀವನ್ಗೆ ಕೊಡ್ತಿದ್ದ. ಇವಾಗ ರಾಜೀವನ್ ಇವನ್ನ ನಮ್ ಕಡೆ ಕರ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾನೆ. ಮತ್ತೊಂದ್ ಕಡೆ ಆನಸ್ ಅವನ ಹೆಂಡತಿಯ ಅಣ್ಣ ಶಂಕರ್ಗೆ ನಾನೇ ರಾಬರಿ ಮಾಡಿಸಿದ್ದು. ಇವಾಗ ನಮ್ ಪ್ರಕಾರ ಅಮೌಂಟ್ ಎಲ್ಲ ರಾಜೀವನ್ ಹತ್ರ ಇದೆ. ಅವನ ಅಮೌಂಟ್ ಇಟ್ಕೊಂಡು ಏನ್ ಮಾಡ್ತಾನೆ ನಂಗೆ ಗೊತ್ತಿಲ್ಲ, ಬೇಗ ಅವನ್ನ ಹಿಡಿಬೇಕು ಅಂತ ಹೇಳಿ ಹೇಳ್ತಾನೆ. ಇನ್ನೊಂದ್ ಕಡೆ ರಾಜೀವನ್ ಮತ್ತೆ ಜಕೋಬು ಒಂದು ಪ್ಲಾನ್ ಮಾಡ್ತಾರೆ. ಅದೇನಪ್ಪ ಅಂದ್ರೆ ಎಲ್ರು ರಾಜೀವನ್ ಹತ್ರ ಬಿದ್ದಿರೋದು ಹಣಕ್ಕೋಸ್ಕರ. ಇವಾಗ ರಾಜೀವನ್ ನನ್ನ ಹತ್ರ ಬ್ಯಾಂಕ್ ಅಮೌಂಟ್ ಇಲ್ಲ ಅಂತ ಪ್ರೂವ್ ಮಾಡ್ಬೇಕು. ಅದಕ್ಕೆ ಅವನು ಒಂದು ಪ್ಲಾನ್ ಮಾಡ್ತಾನೆ. ಅದೇನಪ್ಪ ಅಂದ್ರೆ ಜಕೋಬು ಗಾಡಿಲಿ ಅಲ್ಲೇ ಸ್ಕೂಲ್ಗೆ ಹೋಗ್ತಾ ಇರೋಂತ ಅವ್ನ ಮಗಳನ್ನ ಕಿಡ್ನಾಪ್ ಮಾಡೋದು ಮತ್ತು ಒಂದಿನ ಆದ್ಮೇಲೆ ಅವ್ನ ಮಗಳನ್ನ ಮತ್ತೆ ಅವ್ನ ಮನೆಗೆ ಬಿಡೋದು ಅಂತ. ಇದರಿಂದ ಎಲ್ಲರೂ ಆ ಕಿಡ್ನಾಪ್ ಕಡೆ ಡೈವರ್ಟ್ ಆಗ್ತಾರೆ. ನಮ್ಮ ಮೇಲೆ ಸಿಂಪತಿನೂ ಬರುತ್ತೆ ಅಂತ ಅವ್ನ ಇಂಟೆನ್ಷನ್ ಆಗಿರುತ್ತೆ. ಇದರಂತೆ ರಾಜೀವನ್ ಅವ್ನ ಮಗಳಿಗೂ ನಾಳೆ ಒಬ್ರು ಅಂಕಲ್ ನಿನ್ನ ಕಿಡ್ನಾಪ್ ಮಾಡೋ ತರ ಬರ್ತಾರೆ, ಅವ್ರು ನಿನ್ನ ಕಿಡ್ನಾಪ್ ಮಾಡಲ್ಲ, ಅವ್ರು ನಿಂಗೆ ತಿಂಡಿ ಎಲ್ಲ ಕೊಡ್ತಾರೆ, ಒಂದಿನ ಅವ್ರ ಜೊತೆ ಇರು, ಅವ್ರು ಮತ್ತೆ ರಿಟರ್ನ್ ನಿನ್ನ ಮನೆಗೆ ಬಿಡ್ತಾರೆ ಅಂತ ಹೇಳ್ತಾನೆ. ಇದರಂತೆ ನೆಕ್ಸ್ಟ್ ಡೇ ಅವ್ಳು ಕಿಡ್ನಾಪ್ ಆಗುತ್ತೆ. ಇದರಿಂದ ಮೀರಾಗ್ ಶಾಕ್ ಆಗುತ್ತೆ. ಬಿಕಾಸ್ ಮೀರಾಗೆ ಪ್ಲಾನ್ ಗೊತ್ತಿಲ್ಲ. ಇವಾಗ ಮೀರಾ ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ತಾಳೆ. ಇಲ್ಲಿ ಪೊಲೀಸ್ ಅವರು ಅವ್ರ ಟೀಮ್ ಕರ್ಕೊಂಡು ಮನೇಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಬಿಕಾಸ್ ಪೊಲೀಸ್ ಅವ್ರಿಗೆ ಆ ಮನೆಗೆ ಬರ್ಬೇಕಿತ್ತು. ಸೊ ಈ ನೆಪ ಇಟ್ಕೊಂಡು ಆ ಮನೆಗೆ ಬಂದಿದ್ದಾರೆ, ಆ ಮನೇಲಿ ಅಮೌಂಟ್ ಇರ್ಬೋದು ಅಂತ. ಮತ್ತೊಂದ್ ಕಡೆ ಮೀರಾ ಈ ವಿಷಯನೆಲ್ಲ ರಾಜೀವ್ ಹೇಳ್ತಾಳ. ಆಗ ರಾಜೀವ್ ಟೆನ್ಷನ್ ಮಾಡ್ಕೋಬೇಡ, ಏನು ಆಗಲ್ಲ ಅಂತ ಭರವಸೆ ನೀಡ್ತಾನೆ. ಆಕ್ಚುಲಿ ಅವಾಗ ಜಕೋಬ್ ರಾಜೀವನ್ಗೆ ಕಾಲ್ ಮಾಡ್ತಾನೋ ಆಗ ಗೊತ್ತಾಗದೇನಂದ್ರೆ ಅವಳ ಮಗಳನ್ನ ಕಿಡ್ನಾಪ್ ಮಾಡಿರೋದು ಜಕೋಬ್ ಅಲ್ಲ, ಜಕೋಬ್ ಗಿಂತ ಮುಂಚೆ ಇನ್ನೊಬ್ಬ ಕಿಡ್ನಾಪ್ ಮಾಡಿರೋ ವಿಷಯ ಗೊತ್ತಾಗುತ್ತೆ. ಇದರಿಂದ ರಾಜೀವನ್ಗೆ ಶಾಕ್ ಆಗುತ್ತೆ. ಆಕ್ಚುಲಿ ಕಿಡ್ನಾಪ್ ಅನ್ನ ಭಾಸ್ಕರ ಮಾಡಿಸಿದ್ದು. ಭಾಸ್ಕರ್ ಮೀರಾ ಕಾಲ್ ಮಾಡಿ 17 ಕೋಟಿನ ಡಿಮ್ಯಾಂಡ್ ಮಾಡ್ತಾನೆ. ಆಗ ಮೀರಾ ನನ್ನ ಹತ್ರ 17 ಕೋಟಿ ರೂಪಾಯಿ ಇಲ್ಲ, ಬ್ಯಾಂಕ್ ರಾಬರಿಗೂ ನಂಗೆ ಗಂಡಕ್ಕೂ ಏನು ಸಂಬಂಧ ಇಲ್ಲ, ಪ್ಲೀಸ್ ನಮ್ಮ ಮಗಳನ್ನ ಬಿಟ್ಬಿಡು ಅಂತೆಲ್ಲ ಕೇಳ್ಕೋತಾಳ. ಸುರೋ ನಂಬರ್ ಲೊಕೇಶನ್ ಟ್ರೇಸ್ ಮಾಡಕ್ ಹೋಗ್ತಾರೆ, ಬಟ್ ಅವ್ರ ಕೈಲಿ ಆಗಲ್ಲ. ಮತ್ತೊಂದ್ ಕಡೆ ಜಕೋಬು ಅಮೌಂಟ್ ನೆಲ್ಲ ಗಾಡಿ ಡಿಕ್ಕಿಗೆ ಹಾಕಿರ್ತಾನೆ. ಆಕ್ಚುಲಿ ಆ ಕಾರ್ ಅವನದಾಗಿರಲ್ಲ, ಬೇರೆಯವ್ರದ್ದಾಗಿರುತ್ತೆ. ಅದನ್ನ ಅವನು ಕಳ್ತನ ಮಾಡಿರ್ತಾನೆ. ಇವಾಗ ಓನರು ಅವನ ಜೊತೆ ಜಗಳ ಆಡಿ ಆ ಕಾರ್ನ ತಗೊಂಡೋಗ್ತಾನೆ. ಯಾವಾಗ ಈ ವಿಷಯ ರಾಜೀವ್ ಗೊತ್ತಾಗುತ್ತೋ ಅವನ ಕಾರ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇವಾಗ ಆ ಕಾರ್ನ ಪೊಲೀಸರು ನಿಲ್ಲಿಸ್ತಾರೆ. ಯಾವಾಗ ಪೊಲೀಸರು ಆ ಕಾರ್ ಡಿಕ್ಕಿನ ಚೆಕ್ ಮಾಡ್ತಾ ಇರ್ತಾರೋ ಆಗ ರಾಜೀವ್ ಅಮೌಂಟ್ ಇರೋ ವಿಷಯ ಪೊಲೀಸರಿಗೆ ಗೊತ್ತಾಗಬಾರ್ದು ಅಂತ ಅವನೇ ಬೇಕು ಅಂತಾನೆ ಪೊಲೀಸ್ ಜೀಪ್ಗೆ ಡಿಕ್ಕಿ ಹೊಡಿತಾನೆ. ಇದರಿಂದ ಪೊಲೀಸರೆಲ್ಲ ಅವನ ಮೇಲೆ ಫೋಕಸ್ ಮಾಡ್ತಾರೆ, ಅವನ ಅರೆಸ್ಟ್ ಮಾಡ್ತಾರೆ. ಮತ್ತೊಂದ್ ಕಡೆ ಮೀಡಿಯಾದಲ್ಲೆಲ್ಲ ರಾಜೀವನೇ ಕಿಡ್ನಾಪ್ ಮಾಡಿಸಿರೋದನ್ನ ನ್ಯೂಸ್ ಸ್ಪ್ರೆಡ್ ಆಗುತ್ತೆ. ಮತ್ತೊಂದ್ ಕಡೆ ಜಕೋಬು ಆ ಕಾರ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆಕ್ಚುಲಿ ಆ ಡ್ರೈವರ್ ಬೇರೆ ಯಾರು ಅಲ್ಲ, ಭಾಸ್ಕರ್ ಕಡೆಯವನಾಗಿದ್ದ. ಇವಾಗ ಡ್ರೈವರ್ ಆ ಕಾರ್ ಡಿಕ್ಕಿಲ್ ನೋಡಿದಾಗ ಅವನಿಗೆ ಅಮೌಂಟ್ ಇರೋ ವಿಷಯ ಗೊತ್ತಾಗುತ್ತೆ. ಜಕೋಬು ಈ ಎಲ್ಲ ವಿಷಯನೂ ರಾಜೀವ್ಗೆ ಕಾಲ್ ಮಾಡಿ ಹೇಳ್ತಾನೆ. ಇವಾಗ ರಾಜೀವ್ ಪೊಲೀಸ್ ಸ್ಟೇಷನ್ ಹೊಡೆದಾನೆ. ಅದಕ್ಕೆ ಅವನು ಪೊಲೀಸರ ಜೊತೆ ಫೈಟ್ ಮಾಡಿ ಸ್ಟೇಷನ್ ಇಂದ ಎಸ್ಕೇಪ್ ಆಗ್ತಾನೆ. ಇವಾಗ ರಾಜೀವ್ ಸ್ಟೇಷನ್ ಇಂದ ಎಸ್ಕೇಪ್ ಆಗಿರೋ ವಿಷಯ ಸ್ಪ್ರೆಡ್ ಆಗುತ್ತೆ. ಎಲ್ಲ ಮೀಡಿಯಾದವರು ರಾಜೀವ್ ಮೇಲೆ ಫೋಕಸ್ ಮಾಡ್ತಾರೆ. ಇನ್ನೊಂದ್ ಕಡೆ ರಾಬರಿ ಮಾಡಿದ್ರಲ್ಲ ಆ ಸತ್ತಂತ ಕುಟುಂಬದ ಹುಡುಗರೆಲ್ಲ ರಾಜೀವ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗ ರಾಜೀವ್ ಅವ್ರ ಜೊತೆ ಎಲ್ಲ ಫೈಟ್ ಮಾಡಿ ಮತ್ತೆ ರಾಬರಿ ಆಗಿರೋ ಬ್ಯಾಂಕ್ ಬರ್ತಾನೆ. ಈ ಬಾರಿ ಅವನ ಜೊತೆ ಗನ್ ತಗೊಂಡ್ ಬಂದಿರ್ತಾನೆ. ಇದರಿಂದ ಪೊಲೀಸವರೆಲ್ಲ ಬ್ಯಾಂಕ್ ಬಂದು ರಾಜೀವನ್ನ ಅರೆಸ್ಟ್ ಮಾಡ್ತಾರೆ. ಮತ್ತೊಂದ್ ಕಡೆ ಮೀರಾ ಬೀದಿಗಿಲ್ದು ಪೊಲೀಸರು ನಮ್ಮ ಮಗಳನ್ನ ಹುಡ್ಕೊಡ್ತಾಳ. ಮಗ್ಳು ಕಿಡ್ನಾಪ್ ಆಗಿ ಒಂದ್ ದಿನ ಮೇಲೆ ಆಗಿದೆ, ಮಗಳನ್ನ ಕಾಪಾಡ್ಕೊಡಿ ಅಂತೆಲ್ಲ ಬೇಡ್ಕೋತಾಳೆ. ಇದರಿಂದ ಸಿಟಿಲಿ ಇರೋರೆಲ್ಲ ಮೀರಾ ಪರವಾಗಿ ಪ್ರೊಟೆಸ್ಟ್ ಮಾಡ್ತಾರೆ. ಈ ಕಡೆ ರಾಜೀವ್ ಅರೆಸ್ಟ್ ಆಗಿರೋದಕ್ಕೆ ಮೀಡಿಯಾದವ್ರಿಗೆ ರಾಜೀವ್ ತನ್ನ ಮಗಳನ್ನ ಕಿಡ್ನಾಪ್ ಮಾಡ್ಸಿಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇವಾಗ ಈ ಪ್ರೊಟೆಸ್ಟ್ ತುಂಬಾನೇ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈ ಮ್ಯಾಟರ್ ಸಿಎಂ ತಂಟ ಹೋಗಿದೆ. ಇವಾಗ ಸಿಎಂ ಪೊಲೀಸರ ಜೊತೆ ಎಲ್ಲ ಮಾತಾಡ್ತಾನೆ. ನನ್ನ ಮಗಳು ಹೇಳಿದಲ್ಲ ಅಂತ ಇವನ್ ಪೊಲೀಸರಿಗೂ ಗೊತ್ತಿಲ್ಲ. ಅದಕ್ಕೆ ಸಿಎಂ ಈ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ರಾಜೀವ್ ಹತ್ರ ಬರ್ತಾನೆ. ಇಲ್ಲಿ ರಾಜೀವ್ ನಮ್ಮ ಮಗಳು ಹೇಳಿದಲ್ಲ ಅಂತ ನಂಗೆ ಗೊತ್ತು, ಅವಳನ್ನ ನಾನು ನೆನೆನೆ ಕಂಡಿಡಿದೀನಿ ಅಂತ ಹೇಳ್ತಾನೆ. ಆಕ್ಚುಲಿ ರಾಜೀವ್ ಬ್ಯಾಂಕ್ ಹೋಗಕ್ಕಿಂತ ಮುಂಚೆ ಭಾಸ್ಕರ್ ಇರುವಂತ ಲೊಕೇಶನ್ ಗೆ ಹೋಗಿದ್ದ. ಇಲ್ಲಿ ಭಾಸ್ಕರ್ ಡಿಕ್ಕಿಲಿರೋ ಅಮೌಂಟ್ ಎಲ್ಲ ತಗೊಂಡಿದ್ದ. ಆಗ ಅಲ್ಲಿಗೆ
ಹೊಸನು ಬಂದಿದ್ದ. ಇವಾಗ ರಾಜೀವನ್ನು ಹೊಡೆದು ಅವಳ ಮಗಳನ್ನ ಜಕಾಬ್ ಇಂತಿ ಹತ್ರ ಬಿಟ್ಟಿರ್ತಾನೆ. ಇವಾಗ ರಾಜೀವನ್ನು ಸಿಎಂ ಗೆ ನಮ್ಮ ಮಗಳು ಕಿಡ್ನಾಪ್ ಮಾಡ್ಸಿರೋರು ಯಾರು ಅಂತ ನಂಗೆ ಗೊತ್ತು ಅಂತ ಭಾಸ್ಕರ್ ಮತ್ತೆ ಹಸ ಮೇಲೆ ಎತ್ತಾಕ್ತಾನೆ. ಇದರಿಂದ ಪೊಲೀಸರೆಲ್ಲ ಭಾಸ್ಕರ್ ಮತ್ತೆ ಹಸನ ಅರೆಸ್ಟ್ ಮಾಡ್ತಾರೆ. ಹಾಗೂ ಪ್ಲಾನ್ ಪ್ರಕಾರ ಅವಳ ಮಗಳು ವಾಪಸ್ ಮನೆ ಬರ್ತಾಳೆ. ಇದರಿಂದ ಪ್ರೊಟೆಸ್ಟ್ ನಿಲ್ಲುತ್ತೆ. ಇವಾಗ ಭಾಸ್ಕರ್ ಸಿಎಂ ಹತ್ರ ನನ್ನ ಮತ್ತೆ ನಾರ್ಮಲ್ ಆಗಿ ಇರಕ್ ಬಿಡಿ ಅಂತ ಕೇಳ್ಕೊತಾನೆ. ಇದರಿಂದ ಸಿಎಂ ಆ ಬ್ಯಾಂಕ್ ರಾಬರಿಗೂ ರಾಜೀವನ್ಗೂ ಏನು ಸಂಬಂಧ ಇಲ್ಲ ಮತ್ತು ರಾಜೀವ್ ಮಗಳನ್ನ ಕಿಡ್ನಾಪ್ ಮಾಡಿರೋರ್ನ ನಾವು ಅರೆಸ್ಟ್ ಮಾಡಿದೀವಿ, ಅಲ್ಲಿಗೆ ಪ್ರಾಬ್ಲಮ್ ನ ನಾವು ಬೇಗನೆ ಸಾಲ್ವ್ ಮಾಡಿದೀವಿ ಅಂತ ಹೇಳ್ತಾರೆ. ಅಲ್ಲಿಗೆ ರಾಜೀವನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಇವಾಗ ರಾಜೀವನ್ ಜಕಾಬ್ಗೆ 70 ಲಕ್ಷ ಕೊಡ್ತಾನೆ. ಬಿಕಾಸ್ ಜಕಾಬ್ 70 ಲಕ್ಷ ಸಾಲ ಮಾಡಿದ ಅಂಡ್ ಜಕಾಬ್ ತುಂಬಾನೇ ನಿಷ್ಠಾವಂತ ಆಗಿದ್ದ. ಅವ್ನ ಅದಕ್ಕಿಂತ ಜಾಸ್ತಿ ಅಮೌಂಟ್ ನ ಇಸ್ಕೊಳ್ಳಲ್ಲ. ಇನ್ನು ಮಿಕ್ಕಿದ ಅಮೌಂಟ್ ನೆಲ್ಲ ರಾಜೀವನ್ ಮತ್ತೆ ಅವ್ನ ಹೆಂಡತಿ ಫ್ಯೂಚರ್ ಗೆ ಏನೇನ್ ಬೇಕು ಅಂತ ಡಿವೈಡ್ ಮಾಡ್ಕೋತಾರೆ. ಹಾಗೂ ರಾಜೀವ್ ಸರೌಂಡಿಂಗ್ ಅಲ್ಲಿ ಇರೋರೆಲ್ಲ ಮತ್ತೆ ರಾಜೀವನ್ ಜೊತೆ ಮೊದ್ಲಿನ ತರ ಇರ್ತಾರೆ. ಪಕ್ಕದ ಮನೆಯವರೆಲ್ಲ ಮತ್ತೆ ಅವ್ರ ಜೊತೆ ಫ್ರೆಂಡ್ಲಿ ಆಗಿರ್ತಾರೆ. ಇದಾಗಿತ್ತು ಈ ಮೂವಿ ಕತೆ. ಇನ್ನು ಇದೇ ರೀತಿ ಇಂಟ್ರೆಸ್ಟಿಂಗ್ ಮೂವಿ ಎಕ್ಸ್ಪ್ಲನೇಷನ್ ಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.